ಹಲೋ ಎಲ್ರಿಗೂ ನಮಸ್ಕಾರ. ಕನ್ನಡ ಗಾಡೆಸ್ ಎನರ್ಜಿ ಚಾನಲ್ಗೆ ನಾನು ಇವತ್ತು ನಿಮಗೆ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಸಬ್ಲಿಮಲ್ಸ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳೋದು, ನಿಮಗೆ ಲೈಕ್ ಸ್ವಂತ ಸಬ್ಲಿಮಲ್ಸ್ ಮಾಡ್ಕೊಬೇಕಂತ ಇಂಟ್ರೆಸ್ಟ್ ಇರುತ್ತೆ, ಅಥವಾ ನಿಮಗೆ ಈ ಥರ ಡಿಸೈರ್ಡ್ ರಿಸಲ್ಟ್ಸ್ ಇರೋ ಸಬ್ಲಿಮಲ್ ಬೇಕಂತಿರುತ್ತೆ. ಬಟ್ ನಿಮಗೆ ಹೇಳೋದಕ್ಕೆ ಆಗಲ್ಲ, ಅಂದರೆ ಬೇರೆಯವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಮೇ ಬಿ ಚಾರ್ಜ್ ಮಾಡಿ ಸಬ್ಲಿಮಲ್ ಮಾಡ್ಕೊಳ್ಬೋದು, ಅಥವಾ ಇನ್ನೇನೋ ರೀಸನ್ಸ್ ಆಗಿರ್ಬೋದು, ಅಥವಾ ಬೇರೆಯವ್ರ ಸಬ್ಲಿಮಲ್ ಮೇಲೆ ನಿಮಗೆ ನಂಬಿಕೆ ಇರದೇ ಇರ್ಬೋದು. ಸೊ ನಿಮ್ಮ ಸ್ವಂತ ಸಬ್ಲಿಮಲ್ಸ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳೋದು, ಅದು ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ಅದು ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಆ್ಯಂಡ್ ಸಾರಿ, ಏನಾದರೂ ಬ್ಯಾಕ್ಗ್ರೌಂಡ್ ನಾಯ್ಸಸ್ ಇದ್ದರೆ, ಡಿಸ್ಟರ್ಬೆನ್ಸ್ ಇದ್ದರೆ, ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ನಿಮಗೆ ನೀಟಾಗಿ ನಾನು ಹೇಗೆ ಸಬ್ಲಿಮಲ್ ಮಾಡ್ತೀನಿ ಅಂತ ಗೊತ್ತಾಗಲಿ ಅಂತ. ಸೊ ಮೈಕ್ ಅಂತ ಏನೂ ನಾನು ಹಾಕ್ಕೊಂಡಿಲ್ಲ. ಸೊ ಏನಾದರೂ ಎಕ್ಸ್ಟರ್ನಲ್ ನಾಯ್ಸಸ್ ಕೇಳಿಸಿದ್ರೆ ಸಾರಿ. ನನಗೆ ಇಂಟೆನ್ಷನ್ ಇರೋದು ನಿಮಗೆ ಸಬ್ಲಿಮಲ್ ಹೇಗೆ ಮಾಡಬೇಕಂತ ಗೊತ್ತಾಗಬೇಕು. ಸೊ ಅದಕ್ಕೆ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಆಲ್ಮೋಸ್ಟ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ಎಕ್ಸ್ಟರ್ನಲ್ ವಾಯ್ಸಸ್ ಕೇಳಿಸುತ್ತೆ ಸ್ಕ್ರೀನ್ ರೆಕಾರ್ಡಲ್ಲಿ, ಬಟ್ ಆದರೆ ಸಬ್ಲಿಮಲ್ ವಾಯ್ಸಸ್ ಕೇಳಲ್ಲ. ಸೊ ಅದಕ್ಕೋಸ್ಕರ ಓಕೆ ತೋರಿಸೋಣ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ನಿಮಗೇನಾದರೂ ಸಬ್ಲಿಮಲ್ ಬೇಕಂದರೆ ನಿಮ್ಮ ಓನ್ ಸಬ್ಲಿಮಲ್ನ ನೀವೇ ಕ್ರಿಯೇಟ್ ಮಾಡ್ಕೊಂಬಿಟ್ಟು ನಿಮ್ಮ ಮೊಬೈಲಲ್ಲಿ ನೀವು ಕೇಳ್ಬೋದು. ಸೊ ಅದಕ್ಕೋಸ್ಕರ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನಿಮಗೆ ಹೆಲ್ಪ್ ಆದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ಹೆಲ್ಪ್ ಆಗಿದೆ ಅಂತ. ಸೊ ಓಕೆ, ಫಸ್ಟ್ ನಾನು ಆ್ಯಕ್ಚುಲಿ ಒಂದಷ್ಟು ಆ್ಯಪ್ಸ್ ಇದೆ ಸಬ್ಲಿಮಲ್ ಕ್ರಿಯೇಟ್ ಮಾಡೋದಕ್ಕೆ ಅಂತ. ಸೊ ಫಸ್ಟ್ ನಾನು ಡಾಕ್ಯುಮೆಂಟಿಗೆ ಹೋಗ್ತೀನಿ. ನಾನು ನಿಮಗೆ ಹೊಸದಾಗಿ ಅಫರ್ಮೇಷನ್ಸ್ ಎಲ್ಲ ಟೈಪ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಆಲ್ರೆಡಿ ನಾನು ಒಂದಿಷ್ಟು ಅಫರ್ಮೇಷನ್ಸ್ನ ಟೈಪ್ ಮಾಡಿ ಇಟ್ಕೊಂಡಿದ್ದೆ. ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷಲ್ಲಿದೆ, ಬಟ್ ಒಂದಿಷ್ಟು ನಿಮಗೆ ಹಿಂದೆ ಮಾಡಿರೋವಂಥ ಸಬ್ಲಿಮಲಲ್ಲಿ ಕನ್ನಡ ಅಫರ್ಮೇಷನ್ ಇರೋವಂಥ ಸಬ್ಲಿಮಲ್ಸ್ ಇದೆ. ಸೊ ಅಂದರೆ ಅಫರ್ಮೇಷನ್ಸ್ ಇದೆ ಇಲ್ಲಿ. ಸೊ ಅದನ್ನು ತೆಗೆದು ನಿಮಗೆ ತೋರಿಸ್ತೀನಿ ಸ್ಯಾಂಪಲ್ ಹೇಗಿರುತ್ತೆ ಅಂತ. ಓಕೆನಾ? ಓಕೆ, ಸೊ ಇದು ಅಫರ್ಮೇಷನ್ಸ್. ನಾನು ಆ್ಯಕ್ಚುಲಿ ಇದನ್ನು ಬರೆದಿಲ್ಲ, ಏನಂದರೆ ನಾನು ಇಂಗ್ಲೀಷಲ್ಲಿ ಅಫರ್ಮೇಷನ್ಸ್ ಹಾಕಿದ್ದೆ. ಸೊ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದು. ಸೊ ನಿಮಗೆ ಎಷ್ಟು ಅಫರ್ಮೇಷನ್ಸ್ ಬೇಕೋ ಅಷ್ಟು ಅಫರ್ಮೇಷನ್ಸ್ನ ಲೈಕ್ ನೋಟ್ಸ್ ಅಂತ ಆ್ಯಪ್ ಇರುತ್ತೆ ಆಂಡ್ರಾಯ್ಡ್ ಮೊಬೈಲಲ್ಲಿ, ಅದರಲ್ಲಿ, ಅಥವಾ ನನಗೆ ಯಾಕೆ ಡಾಕ್ಯುಮೆಂಟಲ್ಲಿ ಯಾಕೆ ನಾನು ಇಟ್ಕೊಂಡಿದ್ದೀನಿ ಅಂದರೆ, ಬಿಕಾಸ್ ನಾನು ಸಬ್ಲಿಮಲ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ ಆ್ಯಂಡ್ ನೋಟ್ಸ್ ಆ ಥರ ಎಲ್ಲ ತೊಗೊಂಡ್ರೆ ಡಿಲೀಟ್ ಆಗುತ್ತೆ. ಬಟ್ ಡಾಕ್ಯುಮೆಂಟಲ್ಲಿ ಇಟ್ಟರೆ ಸೇಫ್ ಅಂತ ನನಗೆ ಫೀಲ್ ಅನಿಸಿ ಸೊ ಎಲ್ಲನೂ ಡಾಕ್ಯುಮೆಂಟ್ಸಲ್ಲಿ ಅಫರ್ಮೇಷನ್ಸ್ನ ನಾನು ಇಟ್ಕೊಂಡಿರ್ತೀನಿ. ಮತ್ತು ಈವನ್ ನಾನು ಯೂಟ್ಯೂಬಲ್ಲಿ ಹಾಕಬೇಕಾದ್ರೆ ನಾನು ಜಸ್ಟ್ ಎಲ್ಲರಿಗೂ ಓಕೆ ಅಫರ್ಮೇಷನ್ಸ್ ಏನೇನು ಯೂಸ್ ಮಾಡಿದ್ದೀನಿ ಅಂತ ಹಾಕಬೇಕಾಗಿರುತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಡಾಕ್ಯುಮೆಂಟ್ಸಲ್ಲಿ ಯಾವಾಗಲೂ ಅಫರ್ಮೇಷನ್ಸ್ನ ಟೈಪ್ ಮಾಡಿ ಇಟ್ಕೊತೀನಿ. ಸೊ ಇದು ಅಫರ್ಮೇಷನ್. ಆ್ಯಕ್ಚುಲಿ ನಾನು ಲಾರ್ಡ್ ಶಿವಂದು ಒಂದು ಸಬ್ಲಿಮಲ್ ಮಾಡಿದ್ದೆ ಹಿಂದೆ, ತುಂಬ ಜನಕ್ಕೆ ತುಂಬ ಇಷ್ಟ ಆಗಿತ್ತು ಆ ಸಬ್ಲಿಮಲ್, ಅದ್ರದ್ದು ಅಫರ್ಮೇಷನ್ಸ್ ಇದು. ಸೊ ನಾನು ಜಸ್ಟ್ ಸ್ಯಾಂಪಲ್ ತೋರಿಸ್ತಿದ್ದೀನಿ. ಇದರಲ್ಲಿ ಹೋಲ್ ಅಫರ್ಮೇಷನ್ಸ್ನ ಕಾಪಿ ಮಾಡೋಕ್ಕೆ ಹೋಗಲ್ಲ ನಾನು, ಯಾಕೆಂದರೆ ಹೋಲ್ ಅಫರ್ಮೇಷನ್ಸ್ ಏನಾದರೂ ನಾನು ಕಾಪಿ ಮಾಡಿದ್ರೆ ತುಂಬ ಟೈಮ್ ತೊಗೊಳುತ್ತೆ, ಲೈಕ್ ಅದು ಡೌನ್ಲೋಡ್ ಆಗೋಕ್ಕೆ ಅದೆಲ್ಲ ಮಾಡೋದಕ್ಕೆ. ಸೊ ನೋಡೋಣ ಎಲ್ಲಿ ತನಕ ಒಂದು ಸ್ವಲ್ಪ ಸೆಲೆಕ್ಟೆಡ್ ಅಫರ್ಮೇಷನ್ಸ್ ತೊಗೊಂಡು ಓಕೆ ಇಲ್ಲಿ ತನಕ ನಾನು ಅಫರ್ಮೇಷನ್ಸ್ ಕಾಪಿ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಈಗ ನಾನು ಅಫರ್ಮೇಷನ್ಸ್ ಕಾಪಿ ಆ್ಯಕ್ಚುಲಿ ಹೋಲ್ ಅಫರ್ಮೇಷನ್ಸ್ ಕಾಪಿ ಮಾಡ್ಕೊಳ್ಳಿ. ಅಂದರೆ ಲಿಮಿಟ್ ಇಲ್ಲ ನೀವು ಎಷ್ಟು ಅಫರ್ಮೇಷನ್ಸ್ ಬರಿಬೇಕಂತ. ನೀವು ಎಷ್ಟು ಅಫರ್ಮೇಷನ್ಸ್ ಆದರೂ ಬರೆದ್ಬಿಟ್ಟು ಅದನ್ನು ಕಾಪಿ ಮಾಡಿಕೊಂಡು ನಾನು ಇದನ್ನು ಕಾಪಿ ಮಾಡ್ಕೊತೀನಿ. ಇದಿಷ್ಟು ಅಫರ್ಮೇಷನ್ಸ್ನ ಓಕೆ ಇದಿಷ್ಟನ್ನು ನಾನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿಕೊಂಡು ಬ್ಯಾಕ್ ಬಂದು ಟೆಕ್ಸ್ಟ್ ಟು ಸ್ಪೀಚ್ ಅಂತ ಒಂದು ಆ್ಯಪ್ ಇದೆ. ಈ ಟೆಕ್ಸ್ಟ್ ಟು ಸ್ಪೀಚ್ ಆ್ಯಪ್ನ ಸೊ ಇದರಲ್ಲಿ ಆ್ಯಕ್ಚುಲಿ ನಾನು ಮಾಸ್ಟರ್ ಮ್ಯಾನಿಫೆಸ್ಟೋ ಸಬ್ಲಿಮಲ್ನ ಲೈಕ್ ಹಿಂದೆ ಮಾಡಿದ್ದೆ, ಅದಕ್ಕೆ ಅದರ ಅಫರ್ಮೇಷನ್ಸ್ ಇದೆ ಇದರಲ್ಲಿ. ಸೊ ಓಕೆ, ಈಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದ ಅಫರ್ಮೇಷನ್ಸ್ನ ಇಲ್ಲಿ ಪೇಸ್ಟ್ ಮಾಡೋಣ. ಓಕೆ, ಸೊ ಪೇಸ್ಟ್ ಮಾಡಿದೆ ನಾನಿವಾಗ ಫುಲ್ ಅಫರ್ಮೇಷನ್ಸ್ ಎಲ್ಲನೂ ನಾನು ಕಾಪಿ ಮಾಡ್ಕೊಂಡಿದ್ದೆಲ್ಲ ಅಫರ್ಮೇಷನ್ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್
ಯಾ ನಿಮಗೆ ವಾಯ್ಸ್ ಕೇಳಿಸ್ತೀನಿ ಇವಾಗ. ನಾನು ಆ್ಯಕ್ಚುಲಿ ಇದರಲ್ಲಿ ಕೇಳಲ್ಲ, ಸೊ ಕೇಳಿಸೋದ್ರಿಂದ ಪ್ರಯೋಜನ ಇಲ್ಲ. ಸೊ ನಿಮಗೆ ಆ್ಯಕ್ಚುಲಿ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಆ್ಯಪ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿರುತ್ತೆ, ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಓಕೆ ನೀವೇನು ಲೈಕ್ ಇದೇನು ಮಾಡುತ್ತೆ ಅಂತ ಅಂದರೆ ನಿಮ್ಮ ಏನು ರೈಟಿಂಗ್ ಫಾರ್ಮೆಟಲ್ಲಿರೋದನ್ನ ಅದು ಆಡಿಯೋ ರೀತಿ ಹೇಳುತ್ತೆ. ನಾನು ನಿಮಗೆ ತೋರಿಸೋಣ ಅಂತ ಅಂದರೆ ಇಲ್ಲಿ ಆ್ಯಕ್ಚುಲಿ ನಾನು ಪ್ರೆಸ್ ಮಾಡಿದ್ರೂ ಕೂಡ ನಿಮಗೆ ವಾಯ್ಸ್ ಕೇಳಿಸಲ್ಲ. ಸೊ ಏನಪ್ಪ ಅಂದರೆ ಆಡಿಯೋ ಫಾರ್ಮೆಟಲ್ಲಿ ಇಲ್ಲೇನೇನು ಬರೆದಿದೆಯಲ್ಲ ಅದನ್ನು ಆಡಿಯೋ ಫಾರ್ಮೆಟಲ್ಲಿ ನಿಮಗೆ ಅದು ಹೇಳ್ತಾ ಹೋಗುತ್ತೆ. ಎಕ್ಸ್ಪೋರ್ಟ್ ಕೊಡ್ತೀನಿ, ಯಾಕೆಂದರೆ ಡೌನ್ಲೋಡ್ ಮಾಡ್ಕೊಬೇಕು. ಆ್ಯಂಡ್ ಇಲ್ಲಿ ಸಬ್ಸ್ಕ್ರಿಪ್ಷನ್ ಕೇಳುತ್ತೆ, ಅಂದರೆ ಅಪ್ಗ್ರೇಡ್ ಕೇಳುತ್ತೆ, ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಲೈಕ್ ಸಡನ್ಲಿ ಡೌನ್ಲೋಡ್ ಮಾಡೋಕ್ಕೆ ಅಸೆಸ್ ಮಾಡುತ್ತೆ. ಬಟ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂತ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಕ್ಚುಲಿ ನಂದು ಇನ್ನೊಂದು ಆ್ಯಪ್ ಇತ್ತು ಟೆಕ್ಸ್ಟ್ ಟು ಸ್ಪೀಚ್ ಅಂತ, ಅದರಲ್ಲಿ ಟೈಮ್ ಇಲ್ಲ ಏನೂ ಇಲ್ಲ, ಫ್ರೀ ಅದು. ಬಟ್ ಅದರಲ್ಲಿ ಏನಂದರೆ ತುಂಬ ಜಾಸ್ತಿ ಅಫರ್ಮೇಷನ್ಸ್ನ ಆಡ್ ಮಾಡೋಕ್ಕಾಗಲ್ಲ, ಲಿಮಿಟೆಡ್ ಅಫರ್ಮೇಷನ್ಸ್ ಅಷ್ಟೇ ಆಡ್ ಮಾಡಬೇಕು. ಆ ಉದ್ದೇಶದಿಂದ ಆ್ಯಕ್ಚುಲಿ ಇದನ್ನು ನಾನು ಟೆಕ್ಸ್ಟ್ ಟು ಸ್ಪೀಚ್ ಆ್ಯಪ್ ಯೂಸ್ ಮಾಡ್ತಿದ್ದೀನಿ, ಈ ಟೆಕ್ಸ್ಟ್ ಟು ಸ್ಪೀಚ್ ಆ್ಯಪ್. ಇನ್ನೊಂದು ಬೇಕಿದ್ದರೆ ತೋರಿಸ್ತೀನಿ. ನೀವೇನಾದರೂ ನಿಮ್ಮ ಸಬ್ಲಿಮಲ್ಸಿಗೆ ಕಡಿಮೆ ಅಫರ್ಮೇಷನ್ ಹಾಕ್ತೀರಾ ಅಂತ ಅಂದರೆ ಆ ಒಂದು ಆ್ಯಪ್ ಯೂಸ್ ಮಾಡ್ಕೊಳ್ಳಿ, ಬಿಕಾಸ್ ಅದು ಫ್ರೀ, ನಿಮಗೆ ಏನೂ ಕೇಳಲ್ಲ. ನೀವು ವಾಯ್ಸ್ ಬೇಕಿದ್ರೂ ಚೇಂಜ್ ಮಾಡ್ಕೊಬೋದು. ಹುಡುಗನ ವಾಯ್ಸ್ ಬೇಕಿದ್ರೆ ಹುಡುಗನ ವಾಯ್ಸ್ ಇಟ್ಕೊಬೋದು, ಹುಡುಗಿ ವಾಯ್ಸ್ ಬೇಕಿದ್ರೆ ಹುಡುಗಿ ವಾಯ್ಸ್ ಇಟ್ಕೊಬೋದು. ಬಟ್ ಇದರಲ್ಲೂ ಕೂಡ ಆಪ್ಷನ್ಸ್ ಇದೆ, ಬಟ್ ನಾನು ಹುಡುಗಿ ವಾಯ್ಸ್ನ ಪ್ರಿಫರ್ ಮಾಡ್ತೀನಿ. ಅಫ್ಕೋರ್ಸ್ ಇವಾಗ ನಾನು ರೆಕಾರ್ಡ್ ಮಾಡಿದ್ರು ನನ್ನ ವಾಯ್ಸಲ್ಲೇ ರೆಕಾರ್ಡ್ ಮಾಡಬೇಕಲ್ವ, ಸೊ ಹುಡುಗಿ ವಾಯ್ಸ್ನ ಪ್ರಿಫರ್ ಮಾಡ್ತೀನಿ. ಓಕೆ, ಈಗ ಡೌನ್ಲೋಡ್ ಆಗಿದೆ. ನಾನು ಇದಕ್ಕೆ ಏನಾದರೂ ಒಂದು ನೇಮ್ ಕೊಡ್ತೀನಿ. ಓಕೆ, ಈಗ ಲಾರ್ಡ್ ಶಿವ ಅಂತ ಅಫರ್ಮೇಷನ್ಸ್ ಇರೋದ್ರಿಂದ ಅದನ್ನೇ ಕೊಡ್ತೀನಿ, ಲಾರ್ಡ್ ಶಿವ ಅಫರ್ಮೇಷನ್ಸ್ ಅಂತ ಕೊಡ್ತೀನಿ. ಓಕೆನಾ? ಸೊ ಇದನ್ನು ಸೇವ್ ಮಾಡೋಣ. ಇದು ಸೇವ್ ಆಗುತ್ತೆ ಇವಾಗ. ಸೇವ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದು ಸೇವ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಚಾರ್ಜ್ ಕಡಿಮೆ ಇದೆ ಇದರಲ್ಲಿ, ನಾನು ನೋಡ್ಕೊಂಡಿಲ್ಲ. ಬಟ್ ಎಸ್, ಅಫ್ಕೋರ್ಸ್ ಖಂಡಿತ ಅಷ್ಟರಲ್ಲಿ ನಾನು ನಿಮಗೆಲ್ಲ ಮಾಡಿ ತೋರಿಸ್ತೀನಿ ಅಂದ್ಕೊತೀನಿ. ಲೈಕ್ ಎಲ್ಲ ವೀಡಿಯೋಸ್ ಎಲ್ಲ ಹೇಗೆ ಅಪ್ಲೋಡ್ ಅಂದರೆ ಹೇಗೆ ಆ್ಯಕ್ಚುಲಿ ನಿಮಗೇನು ಹೇಗೆ ಮಾಡ್ಕೊಬೇಕಂತ ತೋರಿಸ್ತಿದ್ದೀನಿ. ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ತೋರಿಸ್ತಿಲ್ಲ ನಾನು. ಸೊ ನಿಮಗೆ ಹೆಂಗೆ ಮಾಡ್ಕೊಬೇಕು ಅದನ್ನು ನೀವು ಮಾಡ್ಕೊಳ್ಳಿ. ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ನಿಮ್ಗೆ ಅದಕ್ಕೂ ಕೂಡ ವೀಡಿಯೋನು ಹೆಂಗೆ ಮಾಡೋದಂತ ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಓಕೆನಾ? ಬಿಕಾಸ್ ನಾನಿವತ್ತು ಆಡಿಯೋ ಫಾರ್ಮ್ಯಾಟಲ್ಲಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿಲ್ಲ. ಸೊ ಯಾವಾಗಲೂ ವೀಡಿಯೋ ಫಾರ್ಮ್ಯಾಟಲ್ಲೇ ಕ್ರಿಯೇಟ್ ಮಾಡೋದು. ಓಕೆ, ಈಗ ಡೌನ್ಲೋಡ್ ಆಗಿದೆ. ಸೊ ಒಂದ್ಸತಿ ತೋರಿಸ್ಬಿಡ್ತೀನಿ, ಲಾರ್ಡ್ ಶಿವ ಅಫರ್ಮೇಷನ್ಸ್ ಅಂತ. ಸೊ ಈಗ 6:29 ಅಂದರೆ ಇಷ್ಟು ಮಿನಿಟ್ಸ್ ಇದೆ. ಓಕೆನಾ? ಸೊ ಇದರಲ್ಲಿ ವಾಯ್ಸ್ ಕೇಳಿಸಲ್ಲ ನನಗೆ. ಅಂದರೆ ಆ್ಯಕ್ಚುಲಿ ನೀವು ಇನ್ನೊಂದು ಆ್ಯಪ್ ಅಂದಲ್ಲ ನಾನು, T2S ಆ್ಯಪ್. ಈ ಆ್ಯಪ್ ತುಂಬ ಬೆಟರ್ ಇದೆ. ಓಕೆ, ನ್ಯೂ ಫೈಲ್ ಅಂತ ಕೊಟ್ಟು ನಾವು ಪೇಸ್ಟ್ ಮಾಡೋಣ, ಅಫರ್ಮೇಷನ್ಸ್ನ ಪೇಸ್ಟ್ ಮಾಡಿ. ಯಾಕಿದು ಫೈಲ್ ಬೆಟರ್ ಅಂದರೆ ಇಲ್ಲಿ ನಿಮಗೆ ಆಪ್ಷನ್ಸ್ ಇದೆ ಸೆಟ್ಟಿಂಗ್ಸಲ್ಲಿ. ಅಂದರೆ ಇಂಗ್ಲೀಷ್ ಸೆಟ್ ಮಾಡ್ಕೊಬೋದು. ಕನ್ನಡ ನೀವು ಅಫರ್ಮೇಷನ್ ಹಾಕ್ತೀರಾ ಅಂದರೆ ಕನ್ನಡ ಕೊಟ್ಬಿಟ್ಟು ಕನ್ನಡ ಅಫರ್ಮೇಷನ್ ಇಲ್ಲಿ ಹುಡುಗನ ವಾಯ್ಸ್ ಬೇಕಂದರೆ ಹುಡುಗನ ವಾಯ್ಸ್ ಸೆಲೆಕ್ಟ್ ಮಾಡ್ಕೊಬೋದು, ಹುಡುಗಿ ವಾಯ್ಸ್ ಬೇಕಂದರೆ ಹುಡುಗಿ ವಾಯ್ಸನ್ನ ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡಿಕೊಂಡು ನೀವು ಅಫರ್ಮೇಷನ್ಸ್ನ ಪೇಸ್ಟ್ ಮಾಡಿ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು. ಆ್ಯಕ್ಚುಲಿ ನಾನು ತುಂಬ ಕಡಿಮೆ ಅಫರ್ಮೇಷನ್ಸ್ ಎಲ್ಲ ತೊಗೊಂಡಿರೋದು. ಸೊ ಇಲ್ಲಿ ನಾನು ಆ್ಯಕ್ಚುಲಿ ಡೌನ್ಲೋಡ್ ಕೊಡ್ಬೋದು. ಓಕೆನಾ? ಸೊ ಇದರಲ್ಲಿ ನೀವು ಆ್ಯಕ್ಚುಲಿ ಇದು ಕನ್ನಡ ರೋಬೋಟ್ ಹೇಳೋದ್ರಿಂದ ಒಂಥರ ಕೇಳಿಸುತ್ತೆ ನಿಮಗೆ. ಅದರಲ್ಲಿ ನೋಡಿ ಒಳ್ಳೆ ಅಂದರೆ ಚೆನ್ನಾಗಿ ಯಾವ್ದು ಕನ್ನಡ ಮಾತಾಡ್ತಿದೆ ಅನಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲೇ ಮಾಡ್ಕೊಳ್ಳಿ, ಬಿಕಾಸ್ ಅದರಲ್ಲಿ ಆಪ್ಷನ್ಸ್ ಇಲ್ಲ ನಮಗೆ. ಇನ್ನೊಂದು ಆ್ಯಪ್ ತೋರಿಸಿದ್ನಲ್ಲ ಅದರಲ್ಲಿ ನಿಮಗೆ ಕನ್ನಡ ಅಂತ ಲ್ಯಾಂಗ್ವೇಜ್ ಎಲ್ಲ ಸೆಲೆಕ್ಟ್ ಮಾಡೋ ಆಪ್ಷನ್ಸ್ ಇಲ್ಲ. ಜಸ್ಟ್ ನೋಡ್ತೀನಿ, ಚೆಕ್ ಮಾಡ್ತೀನಿ, ಬಿಕಾಸ್ ಇಲ್ಲ ಅಂದ್ಕೊತೀನಿ ನಾನು ಮಾಡ್ತೀನಲ್ಲ. ಸೆಟ್ಟಿಂಗ್ಸ್ ಇದೆ, ಬಟ್ ಎಸ್ ಒಂದೇ ನಿಮ್ಗೆ ಆಪ್ಷನ್ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಇಂಗ್ಲೀಷ್ ಕನ್ನಡನೂ ಇದೆ ಇಲ್ಲಿ. ಕನ್ನಡ ಇರುತ್ತೆ ಅಂತ ಎಸ್ ಇದೆ. ಓಕೆ, ಸೊ ಇಲ್ಲಿ ಕನ್ನಡ. ಓಕೆ, ನಾನು ಆ್ಯಕ್ಚುಲಿ ಆವಾಗಲೇ ಇಂಗ್ಲೀಷಿಗೆ ಕೊಟ್ಬಿಟ್ಟು ಇದು ಮಾಡಿಕೊಂಡೆ, ಕನ್ನಡ ಅಲ್ವಾ. ಸೊ ಎಕ್ಸ್ಪೋರ್ಟ್ ಮಾಡ್ಕೊತೀನಿ ಮತ್ತೊಂದು ಸತಿ. ಸಾರಿ, ಇದು ತುಂಬ ಟೈಮ್ ತೊಗೊಳುತ್ತೆ. ಸೊ ಏನೂ ಆಗೋಲ್ಲ, ಅದನ್ನು ನಾನು ಸ್ಕಿಪ್ ಮಾಡ್ತೀನಿ. ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಎಡಿಟ್ ಮಾಡಿ ಸ್ಕಿಪ್ ಮಾಡಿ ಹಾಕ್ತೀನಿ. ಓಕೆ,
ಆ್ಯಕ್ಚುಲಿ ನಾನು ಆವಾಗಲೇ ಅಬ್ಸರ್ವ್ ಮಾಡಿಲ್ಲ ಕನ್ನಡ ಇದೆ ಅಂತ. ಕನ್ನಡದಲ್ಲೇ ಇದರಲ್ಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಾನು ಮೇಲ್ ವಾಯ್ಸ್ ಕೊಟ್ಟಿದ್ದೀನಿ ಇದಕ್ಕೆ, ಇದರಲ್ಲೇ ಚೆನ್ನಾಗಿದೆ. ಸೊ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರಿಪ್ಷನ್ ಕೂಡ ಬರ್ತಿದೆ. ನಾನು 2 ಸತಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೆ ಆ್ಯಂಡ್ ಕಾಸ್ಟು ಕೂಡ ತುಂಬ ಕಡಿಮೆ. ಐ ಥಿಂಕ್ 45 ರುಪೀಸ್ ಅಂದ್ಕೊತೀನಿ. ಸೊ 2 ಸತಿ ತೊಗೊಂಡಿದ್ದೆ. ಬಟ್ ನೆಕ್ಸ್ಟ್ ಟೈಮಿಂದ ನಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಸಬ್ಲಿಮಲ್ ನಾನೇನು ಯಾವಾಗಲೂ ಮಾಡ್ತಿರಲ್ಲ, ಮಾಡೋ ಟೈಮಿಗಷ್ಟೇ ನಂಗೆ ಯೂಸ್ ಆಗುತ್ತೆ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಸಬ್ಸ್ಕ್ರಿಪ್ಷನ್ನ. ತೊಗೊಬೋದು. ಸಬ್ಸ್ಕ್ರಿಪ್ಷನ್ನೇ ಪ್ರೈಸ್ ಬರ್ತಿದೆ. ಬಿಕಾಸ್ ಎಷ್ಟು ಬೇಕಿದ್ರೂ ಅಫರ್ಮೇಷನ್ಸ್ನ ನೀವು ಹಾಕಿಬಿಟ್ಟು ಡೌನ್ಲೋಡ್ ಮಾಡ್ಕೊಬೋದು. ಸೊ ಅನ್ಲಿಮಿಟೆಡ್ ಅಂದರೆ ಲಿಮಿಟೆಡ್ ಅಂತ ಏನು ಇರಲ್ಲ. ಸೊ ಈಗ ನೋಡು 6:14 ಆ್ಯಂಡ್ ನಾನು ನಿಮಗೆ ಆಡಿಯೋ ಕೇಳಿಸೋದಕ್ಕೆ ಇದು ಸ್ಕ್ರೀನ್ ರೆಕಾರ್ಡ್ ಮಾಡ್ತಿರೋದ್ರಿಂದ ಆಡಿಯೋ ನಿಮಗೆ ಕೇಳಿಸಲ್ಲ. ಸೊ ಅದಕ್ಕೋಸ್ಕರ 6:14 ಆಗಿದೆ. ಸೊ ಈಗ ನೆಕ್ಸ್ಟ್ ಆ್ಯಪ್ ನೀವು ಯೂಸ್ ಮಾಡಬೇಕಾಗಿರೋದು ಆಡಿಯೋ ಲ್ಯಾಬ್ ಅಂತ. ಸೊ ಇಲ್ಲಿ ನಾನು ಒಂದು ವಿಷಯ ಹೇಳಬೇಕು. ಏನಂತ ಅಂದರೆ, ಇಲ್ಲಿ ಸ್ಪೀಡ್ ಚೇಂಜರ್ಗೆ ಹೋಗ್ತೀನಿ. ವೇಟ್, ಓಕೆ. ಏನು ವಿಷಯ ಹೇಳಬೇಕಂತ ಅಂದರೆ, ಆ್ಯಕ್ಚುಲಿ ಈ ಒಂದು ಸ್ಟೆಪ್ ಏನಿದೆಯಲ್ಲ, ಇದು ನೀವು ಸಬ್ಲಿಮಲ್ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಆಪ್ಷನಲ್, ಓಕೆನಾ. ಯಾಕೆ ಅಂದರೆ ನಾವು ಆಡಿಯೋ ಲೈಕ್ ಟೆಕ್ಸ್ಟ್ನ ಆಡಿಯೋ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿದಾಗ ಅದು ನಮಗೆ ಕೆಲವೊಂದು ಸತಿ 10 ಮಿನಿಟ್ಸ್ ತನಕ ಹೋಗ್ಬೋದು, 6 ಮಿನಿಟ್ಸ್. ಇದು ಅಫರ್ಮೇಷನ್ ಶಾರ್ಟ್ ಇದೆ. ಸೊ 6 ಮಿನಿಟ್ಸ್ ಇದೆ ಟೋಟಲ್. ಇದು ಟೈಮ್ ಹವರ್ ಬಂದು 6:14 ಇದೆ, ಓಕೆನಾ. ಆದರೆ ಸಪೋಸ್ ಏನಾದರೂ ನಾನು ಅಫರ್ಮೇಷನ್ಸ್ ಜಾಸ್ತಿ ಹಾಕ್ತೀನಿ ಅಂದರೆ, ಲೈಕ್ ನಾನು ಹಾಕೋ ಅಫರ್ಮೇಷನ್ಸ್ ಅಂತೂ ಲೈಕ್ 30 ಮಿನಿಟ್ಸ್ ಆ ಥರ ಇರುತ್ತೆ. ಅಂದರೆ 30 ನಿಮಿಷ ಆಡಿಯೋ ಬಂದಿರುತ್ತೆ. ಸೊ ನಾನೇನು ಮಾಡ್ತೀನಿ, ಅಫರ್ಮೇಷನ್ಸ್ನ ಸ್ಪೀಡಪ್ ಮಾಡ್ತೀನಿ. ಯಾಕೆ ಅಂದರೆ, ಸ್ಪೀಡಪ್ ಅಂದರೆ ಇಲ್ಲಿ ನೋಡಿ ಹೇಗೆ ಸ್ಪೀಡಪ್ ಮಾಡಬೇಕಂತ ಅಂದರೆ, ಇಲ್ಲಿ ಟೆಂಪೋ ಇದೆಯಲ್ಲ, ಇದನ್ನು ಮಾತ್ರ ಇನ್ಕ್ರೀಸ್ ಮಾಡಬೇಕು. ಪಿಚ್ನ ನೀವು ಮುಟ್ಟಕ್ಕೆ ಹೋಗಬೇಡಿ, ಟೆಂಪೋ ಮಾತ್ರ ಚೇಂಜ್ ಮಾಡಿ. ಅಂದರೆ ಟೆಂಪೋ ಅಂದರೆ ಸ್ಪೀಡ್ನ ಮಾತ್ರ ಚೇಂಜ್ ಮಾಡಬೇಕು. ಪಿಚ್ನ ಮುಟ್ಟಕ್ಕೆ ಹೋಗಬೇಡಿ. ಬಿಕಾಸ್ ಪಿಚ್ ಹೇಗಿದೆಯೋ ಹಾಗೇ ಇರಲಿ, ಟೆಂಪೋ ಮಾತ್ರ ಫುಲ್ ಇಟ್ಬಿಟ್ಟು ಸ್ಪೀಡ್ ಮಾಡಿ. ಸೊ ನಾನಿವಾಗ ಇದನ್ನು ಸ್ಪೀಡ್ ಕೊಡ್ತೀನಿ. 2x ಅಲ್ಲಿದೆ, ಅಂದರೆ 2x ಸ್ಪೀಡಲ್ಲಿದೆ. ಸೊ 6 ಮಿನಿಟ್ಸ್ ಇರೋದು. ಸೊ ಇವಾಗ ಸ್ಪೀಡ್ ಕೊಡ್ತೀನಿ. ಸೊ ಇವಾಗ ಇದನ್ನು ಮಾಡ್ಕೊತೀನಿ, ಓಕೆನಾ. ಸೊ ಇವಾಗ ಇದು ಎಕ್ಸ್ಪೋರ್ಟ್ ಆಗ್ತದೆ. ಎಕ್ಸ್ಪೋರ್ಟ್ ಆದಮೇಲೆ ಐ ಥಿಂಕ್ ಇದು 3 ಮಿನಿಟ್ಸ್ಗೆ 2 ಮಿನಿಟ್ಸ್ಗಷ್ಟೇ ರೆಡ್ಯೂಸ್ ಆಗಿರುತ್ತೆ. ಸಪೋಸ್ ಇಲ್ಲ ನನಗಿದು ಲೆಂತ್ ಜಾಸ್ತಿ ಆಯಿತು ಅಂದರೆ, ಈಗ ನನಗೆ 3 ಮಿನಿಟ್ಸ್ ಲೆಂತ್ ಜಾಸ್ತಿ ಆಯ್ತು ಅಂತ ನನಗೆ ಫೀಲ್ ಆದರೆ, ಜಸ್ಟ್ ಇದನ್ನು ಮತ್ತೆ ಏನು ಮಾಡಿ, ಸ್ಪೀಡ್ ಚೇಂಜರಿಗೆ ಹೋಗಿ ಇಲ್ಲಿ ನಿಮಗೆ 37 ಇರೋದು ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಮತ್ತೊಂದು ಸತಿ ಸ್ಪೀಡ್ ಮಾಡಿ. ನಾನು ಇದನ್ನೇ ಮಾಡೋದು. ಆ್ಯಕ್ಚುಲಿ ನಾನು 10x ಸ್ಪೀಡಲ್ಲಿ ಇರ್ತೀನಿ. ಅಂದರೆ ಒಂದು 4-5-6 ಸತಿನಾದರೂ ಸ್ಪೀಡ್ ಮಾಡ್ತೀನಿ. 30 ಮಿನಿಟ್ಸ್ ಇರೋದನ್ನ ನಾನು 1 ಮಿನಿಟಿಗೆ ಯೂಸ್ ಮಾಡ್ತೀನಿ. 2 ಮಿನಿಟ್ಸ್ ಒಳಗಡೆ ಇರೋ ಥರ ನಾನು ಸಬ್ಲಿಮಲ್ ಆಡಿಯೋಸ್ ಇರುತ್ತೆ. ಬಿಕಾಸ್ ನಾನು ಅಷ್ಟು ಸ್ಪೀಡಪ್ ಮಾಡ್ತೀನಿ. ಆ್ಯಂಡ್ ನೀವು ಕೇಳ್ಬೋದು, ಸ್ಪೀಡಪ್ ಮಾಡಿದ್ರೆ ವರ್ಕ್ ಆಗುತ್ತಾ ಅಂತ. ಅಫ್ಕೋರ್ಸ್ ಖಂಡಿತ ವರ್ಕ್ ಆಗುತ್ತೆ. ಅದಕ್ಕೆ ಸ್ಪೀಡಪ್ ಮಾಡೋದು. ಆ್ಯಕ್ಚುಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸ್ಪೀಡೆಡ್ ಅಫರ್ಮೇಷನ್ಸ್ನ ಬೇಗ ಪಿಕಪ್ ಮಾಡುತ್ತೆ, ಓಕೆ. ಸೊ ಈಗ ಇಲ್ಲಿ 130 ಮಿನಿಟ್ಸ್ ಆಗಿದೆ. ಸೊ ಇಷ್ಟು ನನಗೆ ಸಾಕು. ಬಿಕಾಸ್ ಶಾರ್ಟ್ ನಂಗೆ ಯಾವಾಗಲೂ 2 ಮಿನಿಟ್ಸ್ ಒಳಗಡೆ ಇರೋ ಥರ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಸಬ್ಲಿಮಲ್ ಆಡಿಯೋನ ನಾನು ಎಲ್ರಿಗೂ ಹೇಳೋದು 3 to 5 ಟೈಮ್ಸ್ ಕೇಳಿ ಅಂತ. ಸೊ ಇವಾಗ 1 ಮಿನಿಟ್ಸ್ ಇದ್ದರೆ ಕೇಳ್ತಾರೆ. ಬಟ್ ಅದೇ 10 ಮಿನಿಟ್ಸ್ ಇದ್ದರೆ, ಅದೇ 10 ನಿಮಿಷ 15 ನಿಮಿಷ ಎಲ್ಲ ಇದ್ದರೆ ಕೇಳೋಕ್ಕೆ ಇಷ್ಟಪಡೋಲ್ಲ. ಸೊ 3-4 ಸತಿ ರಿಪೀಟ್ ಕೇಳಬೇಕಾಗಿರುತ್ತೆ, ಡೈಲಿ ಕೇಳಬೇಕಾಗಿರುತ್ತೆ. ನೀವು ಒಂದಿನ ಜೋಶಿಂದ ಕೇಳ್ತೀರಾ, 2 ದಿನ ಕೇಳ್ತೀರಾ ಅಂದರೆ ಡೈಲಿ ಕುತ್ಕೊಂಡು 30 ನಿಮಿಷ ಮತ್ತು 15 ನಿಮಿಷ ಆಡಿಯೋ ಕೇಳೋಷ್ಟು ಪೇಷನ್ಸ್ ಅಂತೂ ಯಾರಿಗೂ ಇರಲ್ಲ. ಇದು ನಿಮಗೆ ಬಂದುಬಿಟ್ಟು ಈ ಸ್ಟೆಪ್ ಬಂದುಬಿಟ್ಟು ಆಪ್ಷನಲ್ಲೇ. ಒಂದೊಂದು ಸತಿ ಏನಾಗುತ್ತೆ ಅಂದರೆ, ಆ್ಯಕ್ಚುಲಿ ಕಟ್ಟಾಯಿತು, ಸ್ಕ್ರೀನ್ ರೆಕಾರ್ಡ್ ಸ್ಟಾಪ್ ಆಗಿತ್ತು, ನಾನು ನೋಡಿರಲಿಲ್ಲ. ಸೊ ಮತ್ತೆ ಹೇಳ್ತಾ ಇದ್ದೀನಿ. ಈಗ 10 ಮಿನಿಟ್ಸ್ ಇವಾಗ ಏನಾಗುತ್ತೆ, ಅಫರ್ಮೇಷನ್ ಸ್ಪೀಡಪ್ ಮಾಡಲಿಲ್ಲ ಅಂತ ಅಂದರೆ, ಲೈಕ್ ಅದು ನಾರ್ಮಲ್ ಇರುತ್ತೆ. 6 ಮಿನಿಟ್ಸ್ ಇರುತ್ತೆ. ನೀವು 6 ಮಿನಿಟ್ಸ್ ಅಷ್ಟು 10 ಮಿನಿಟ್ಸ್ ಅಷ್ಟು ಕೇಳೋಕ್ಕೆ ಪೇಷನ್ಸ್ ನಿಮಗಿದೆ. ಡೈಲಿ 5 ಸತಿ 10 ನಿಮಿಷ ಆಡಿಯೋನ 5 ಸತಿ ಡೈಲಿ ಕುತ್ಕೊಂಡು ಕೇಳ್ತೀನಿ, 3 ಸತಿ ಡೈಲಿ ಕುತ್ಕೊಂಡು ಕೇಳ್ತೀನಿ, ಅಷ್ಟು ಪೇಷನ್ಸ್ ನನಗಿದೆ ಅಂತ ಅಂದರೆ ನೀವು 10 ನಿಮಿಷನೇ ಇಟ್ಕೊಳ್ಳಿ, ಸ್ಪೀಡಪ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನಾನು 5 ಸತಿ ಕೇಳಬೇಕು ಡೈಲಿ ಅಂತ ಅಂದರೆ, ಇಲ್ಲ ನಂಗೆ ಶಾರ್ಟ್ ಇರೋವಂಥ ಸಬ್ಲಿಮಲ್ಲೇ ಬೇಕಂತ ಅಂದರೆ ಏನು ಮಾಡಿ, ಹೋಗಿ ಸ್ಪೀಡಪ್ ಮಾಡ್ಕೊಳ್ಳಿ. ಬಿಕಾಸ್ ಆ್ಯಂಡ್ ಇದು ಬಂದು ಆಪ್ಷನಲ್ಲೇ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ, ಆಪ್ಷನಲ್ ಇದ್ರೇ ಬೆಟರ್. ಇದು ಈ ಸ್ಟೆಪ್ ಏನಿದೆಯಲ್ಲ, ಇದು ಆಪ್ಷನಲ್. ನಿಮಗೆ ಇಷ್ಟ ಆದರೆ
ಅಫರ್ಮೇಷನ್ಸ್ನ ಸ್ಪೀಡಪ್ ಮಾಡ್ಕೊಳ್ಳಿ. ಇಷ್ಟ ಇಲ್ಲ ಅಂತ ಅಂದರೆ ದಯವಿಟ್ಟು ಸ್ಪೀಡಪ್ ಮಾಡೋಕ್ಕೆ ಹೋಗಬೇಡಿ, ಅದು ನಿಮ್ಮ ಇಷ್ಟ, ಓಕೆನಾ. ಬಟ್ ನೀವು ಸ್ಪೀಡಪ್ ಮಾಡದೇ ಇರಿ, ಎರಡು ಥರನೂ ವರ್ಕ್ ಆಗುತ್ತೆ. ಸ್ಪೀಡ್ ಮಾಡಿರೋ ಅಫರ್ಮೇಷನ್ಸು ಕೂಡ ವರ್ಕ್ ಆಗುತ್ತೆ, ಮಾಡಲಿಲ್ಲ ಅಂದ್ರೂ ಕೂಡ ವರ್ಕ್ ಆಗುತ್ತೆ. ಸೊ ಇದು ನಿಮಗೆ ಆಪ್ಷನ್. ಇಲ್ಲ ನಾನು 10 ನಿಮಿಷ ಕೇಳೋಕ್ಕಾಗಲ್ಲ ಅಂತಂದರೆ 1 ನಿಮಿಷಕ್ಕೆ ಮಾಡ್ಕೊಳ್ಳಿ. ಇಲ್ಲ 1 ನಿಮಿಷನೂ ತುಂಬ ಕಡಿಮೆ ಆಯಿತು ಅನಿಸ್ತದೆ ಅಂದರೆ ಕಟ್ಟಾಯಿತು. ಸಪೋಸ್ ನಿಮಗೇನಾದರೂ ಇಲ್ಲ ನನ್ನ ಕೈಯಲ್ಲಿ ಏನು ತುಂಬ ಲಾಂಗ್ ಕೂಡ ಕೇಳೋಕ್ಕಾಗಲ್ಲ ಅಂತಂದರೆ ಕಡಿಮೆ ಮಾಡ್ಕೊಳ್ಳಿ. ಈ ಸ್ಟೆಪ್ ಬಂದು ನಿಮಗೆ ಆಪ್ಷನಲ್ ಅಂತಲೇ ಹೇಳ್ತಿದ್ದೀನಿ ನಾನು, ಓಕೆನಾ. ಸೊ ಈಗ ನಾನು ಏನು ಮಾಡ್ತೀನಿ, ಇದನ್ನು ಇವಾಗ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಇವಾಗ ನಾನು ಲಾರ್ಡ್ ಶಿವ ಅಫರ್ಮೇಷನ್ಸ್ ಕನ್ನಡ ಅಂತ ಹಾಕಿದ್ದೀನಿ. ಸೊ ಇಲ್ಲಿ ನೇಮ್ ಕೊಟ್ಟಿದ್ದೀನಿ ಆ್ಯಂಡ್ 16:9 ರೇಷಿಯೋಲ್ಲಿ ಇಟ್ಕೊತೀನಿ. ಬಿಕಾಸ್ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕಂದ್ರೆ 16:9 ರೇಷಿಯೋ, ಇಲ್ಲ ಇದರಲ್ಲಿ ಯಾವ್ದಾದ್ರು ರೇಷಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕ್ರಿಯೇಟ್ ಕೊಟ್ಬಿಟ್ಟು, ಸೊ ಈಗ ನಾನು ಏನು ಮಾಡ್ತೀನಿ, ಇಮೇಜ್ ಅಸೆಟ್ಸ್ಗೆ ಹೋಗಿ ಇಲ್ಲಿ ಯಾವ್ದಾದ್ರು ಒಂದು ಇಮೇಜ್ ಕೊಟ್ಬಿಟ್ಟು, ಓಕೆ ನಂದು ಆಡಿಯೋ ಬಂದುಬಿಟ್ಟು ಎಷ್ಟು ಉದ್ದ ಇದೆ, 130 ಲೈಕ್ 1 ನಿಮಿಷ 30 ಸೆಕೆಂಡ್ಸ್ ಇದೆ. ಸೊ ಅಲ್ಲಿ ತನಕ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಸೊ ಈಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ತನಕ 130 ತನಕ, ಓಕೆನಾ. ಆ್ಯಕ್ಚುಲಿ ನಾನು ಇವಾಗ ನಿಮಗೆ ವೀಡಿಯೋ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ತೋರ್ಸೋಕ್ಕಾಗಲ್ಲ. ಸೊ ಬಟ್ ಟ್ರೈ ಮಾಡ್ತೀನಿ. ನೀವು ವೀಡಿಯೋ ಹೆಂಗೆ ಡೌನ್ಲೋಡ್ ಮಾಡ್ಕೊಳೋದು, ಹೇಗೆ ಇದು ಮಾಡೋದಂತ. ಸಾರಿ, ಎಕ್ಸ್ಟರ್ನಲ್ಲಿ ನಾಯ್ಸ್ ಕೇಳ್ತಿದ್ರೆ ನಿಜವಾಗ್ಲೂ ಸಾರಿ. ಈಗ ನಿಮಗೆ ಸಪೋಸ್ ಇದಕ್ಕೆ ವೀಡಿಯೋ ಆಡ್ ಮಾಡಬೇಕಂತಿತ್ತು. ಸೊ ಈಗ ನಾನು ಲಾರ್ಡ್ ಶಿವದ ಬಗ್ಗೆ ಅಲ್ವಾ ಇದು ಮಾಡ್ತಿರೋದು. ನಾನು ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಪಿಂಟ್ರೆಸ್ಟಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ, ಓಕೆನಾ. ಸೊ ನಾನು ಹಿಂದೆ ಒಂದು ಸಬ್ಲಿಮಲ್ ಆಡಿಯೋ ಮಾಡಿದ್ದೆ. ಸೊ ಅದ್ರದ್ದು ಶಿವ ಇಮೇಜಸ್ ಕೊಡ್ತೀನಿ, ಓಕೆನಾ. ಸೊ ಇಮೇಜಸ್ ಅಂದರೆ ನಾವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬೋದು, ಓಕೆನಾ. ಹೀಗೆ ಡೌನ್ಲೋಡ್ ಅಂತ ಕೊಟ್ಟರೆ ಆರಾಮಾಗಿ ಡೌನ್ಲೋಡ್ ಆಗುತ್ತೆ. ಬಟ್ ನಾವು ವಿಡಿಯೋನ ಡೌನ್ಲೋಡ್ ಮಾಡ್ಕೊತೀವಿ ಅಂತ ಅಂದರೆ, ಸೊ ನಾನು ನಿಮ್ಗೊಂದು ಸ್ಯಾಂಪಲ್ ತೋರಿಸ್ತಿದ್ದೀನಿ ಅಷ್ಟೇ. ಶಿವ ವಿಡಿಯೋಸ್, ಓಕೆ. 16:9 ರೇಷಿಯೋಲ್ಲೇ ಕೊಡೋಣ. ಸಪೋಸ್ ಸಿಗಲ್ಲ ನಂಗೆ ಗೊತ್ತಿರೋಂಗೆ, ಬಿಕಾಸ್ ನಾನು ಹುಡುಕಿದ್ದೀನಿ. ಓಕೆ, ಇದು ನಂಗೆ ಸಿಕ್ತು, ಓಕೆನಾ. ಏನು ಮಾಡ್ತೀನಿ, ಇದನ್ನು ಓಪನ್ ಮಾಡಿ ಇಲ್ಲಿ ಕಾಪಿ ಲಿಂಕ್ ಮಾಡ್ಕೊತೀನಿ. ಲಿಂಕ್ ಕಾಪಿ ಆಯಿತು. ನೆಕ್ಸ್ಟ್ ಕ್ರೋಮಿಗೆ ಹೋಗಿ ಇಲ್ಲಿ ಬೋಟಾ ಡೌನ್ಲೋಡರ್ ಅಂತ, ಲೈಕ್ ಬಾಟ್ ಡೌನ್ಲೋಡರ್ ಅಂತ ಬರುತ್ತೆ. ಒಂದು ವೆಬ್ ಇದೆ. ನಾನು ನೀವು ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅಂತಲೇ ಕೊಡಿ, ಓಕೆನಾ. ಸೊ ಇದೊಂದು ವೆಬ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಆ ಲಿಂಕ್ನ ಪೇಸ್ಟ್, ಓಕೆ, ಈ ಲಿಂಕ್ ಬಂದುಬಿಟ್ಟು ಪೇಸ್ಟ್ ಮಾಡಿ ಡೌನ್ಲೋಡ್ ಕೊಡಿ, ಓಕೆ. ಸೊ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ, ಡೌನ್ಲೋಡ್ ಕೊಡಬೇಕು. ಈಗ ಡೌನ್ಲೋಡ್ ಆಗ್ತಾಯಿದೆ, ಓಕೆನಾ. ಸೊ ಫುಲ್ ಡೌನ್ಲೋಡ್ ಆಯ್ತು ಈಗ, ಓಕೆನಾ. ಸೊ ಈಗ ಏನು ಮಾಡಿ ಅಂತಂದರೆ, ಮತ್ತು ಕೈನ್ ಮಾಸ್ಟರ್ಗೆ ಹೋಗಿ ಈಗ ಡೌನ್ಲೋಡ್ ಆಯಿತು. ಸೊ ಇದನ್ನು ಹಾಕಿ, ಓಕೆನಾ. ನಾನು ನಿಮಗೆ ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಅಂದರೆ ಹೇಗೆ ಡೌನ್ಲೋಡ್ ಮಾಡಬೇಕು ಪಿಂಟ್ರೆಸ್ಟಲ್ಲಿ ವಿಡಿಯೋ ಅಂತ ತೋರಿಸಿದ್ದು. ಸೊ ಆ್ಯಕ್ಚುಲಿ ಇದರಲ್ಲೇ ಆಡಿಯೋ ಇದೆ. ಈ ಆಡಿಯೋ ನಿಮಗೆ ಬೇಡ ಅಂದರೆ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಈಗ ನಾನು ಮತ್ತೊಂದು ವಿಡಿಯೋ ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಸೊ ನಾನು ಏನು ಮಾಡ್ತೀನಿ, 130 ತನಕ ಇದೇ ಡೂಪ್ಲಿಕೇಟ್ ಇದು ಮಾಡ್ತೀನಿ, ಓಕೆ. ಸೊ ಆಲ್ಮೋಸ್ಟ್ ಅಂದರೆ ಎಲ್ಲಿ ತನಕ ಅಂದರೆ 130 ತನಕ. ಇಲ್ಲ ನನಗೆ ವೀಡಿಯೋ ಎಲ್ಲ ಹಾಕೋಕ್ಕಾಗಲ್ಲ, ಅದೆಲ್ಲ ತುಂಬ ಎಡಿಟಿಂಗ್ ಮಾಡಬೇಕು, ಬರೀ ಇಮೇಜ್ ಅಷ್ಟೇ ಹಾಕ್ತೀನಿ ಅಂದರೆ ಇಮೇಜ್ ಅಷ್ಟೇ ಹಾಕಿ, ಓಕೆನಾ, ತೊಂದರೆ ಇಲ್ಲ. ಬಟ್ ನಿಮಗೆ ವೀಡಿಯೋ ಹಾಕಬೇಕು, ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನಿಸಿದ್ರೆ ನಾನು ಜಸ್ಟ್ ಒಂದು ತೋರಿಸ್ತಿದ್ದೀನಿ. ಬಿಕಾಸ್ ನನಗೆ ಇವಾಗ ನಿಮ್ಮ ಚಾರ್ಜ್ ಇಲ್ಲ ಮೊಬೈಲಲ್ಲಿ, ಡೌನ್ಲೋಡ್ ಮಾಡಿ ತೋರ್ಸೋಕ್ಕಾಗಲ್ಲ. ಸೊ ಜಸ್ಟ್ ನಿಮಗೆ ಚಾರ್ಜ್ ಇಲ್ಲ, ಅದಕ್ಕೋಸ್ಕರ ನಾನು ಜಸ್ಟ್ ಹಾಗೆ ಹಾಕ್ತಿದ್ದೀನಿ. ನಾನು ಯಾವಾಗಲೂ ಸೇಮ್ ಹಾಕಲ್ಲ, ಅಂದರೆ ಒಂದು 4-5 ವೀಡಿಯೋಸಾರು ಡೌನ್ಲೋಡ್ ಮಾಡ್ಕೊತೀನಿ. ಬಿಕಾಸ್ ನನಗೆ ಲೈಕ್ ಪಿಕ್ಚರ್ ಹಾಕಿದ್ರೆ ನಿಮಗೂ ನೋಡೋಕ್ಕೆ ಬೇಜಾರು ಅನಿಸುತ್ತೆ, ಚೆನ್ನಾಗಿ ಅನಿಸಲ್ಲ. ಸೊ ಜಸ್ಟ್ ಓಕೆನಾ. ಇದು ವೀಡಿಯೋನ ಕೊನೆ ತನಕನೂ ಲೈಕ್ ಫಸ್ಟ್ ಆಡಿಯೋ ಎಷ್ಟಿದೆ ನೋಡೋಣ. ಆಡಿಯೋ ಫೋಲ್ಡರ್ಸ್ಗೆ ಹೋಗಿ ಇಲ್ಲಿ ನಿಮಗೆ ಸ್ಪೀಡ್ ಆಡಿಯೋ ಅಂತಲೇ ಸಿಗುತ್ತೆ. ಈ ಸ್ಪೀಡ್ ಆಡಿಯೋದಲ್ಲೇ ಆ್ಯಕ್ಚುಲಿ ಅದಿರುತ್ತೆ.
ಯಾಕೆಂದರೆ ನಾವು ಸ್ಪೀಡ್ ಮಾಡಿರ್ತೀವಲ್ಲ. ಸೊ ಇಲ್ಲಿ ಹುಡುಕಿ ಲಾರ್ಡ್ ಶಿವ ಅಂತ. ಸೊ ಲಾರ್ಡ್ ಶಿವ ಕನ್ನಡ ಅಫರ್ಮೇಷನ್ಸ್ ಈಗಿನ. ಸೊ 133 ಇದನ್ನು ನಾವೇನು ಮಾಡೋಣ, 133 ಇದು ಓಕೆನಾ. ಸೊ ಈಗನೇ ನಾವು ಇದನ್ನು ಆಡ್ ಮಾಡೋದು ಬೇಡ. ರೀಸನ್ ಯಾಕಂತ ಹೇಳ್ತೀನಿ. ಬಿಕಾಸ್ 133ಗೆ ತೊಗೊಳೋಣ. ಓಕೆ, ಇಲ್ಲ ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಂದರೆ ಏನು ಮಾಡಿ, ಅದು ಸ್ಪೀಡ್ ಆಡಿಯೋಕ್ಕೆ ಹೋಗಿ ಅದು ಏನು ಓಕೆ ಇದನ್ನು, ಬಿಕಾಸ್ ಇದು ಇದು ಸೆಟ್ ಮಾಡ್ಕೊಬೇಕಲ್ವಾ. ಸೊ ಈಗ ಇಲ್ಲಿ ಇದನ್ನು ಸೆಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟಂತೂ ಆಡಿಯೋ ಉದ್ದ ಇದೆ, ಲೆಂತ್ ಇದೆ. ಬಟ್ ಇದನ್ನು ಇವಾಗಲೇ ಇದು ಮಾಡಬೇಡಿ. ಬಿಕಾಸ್ ಯಾಕೆ ಅಂತ ಹೇಳ್ತೀನಿ. ಏನಾಯ್ತಂದರೆ ನಾವು ಲೈಕ್ ಈಗ ಒಂದು ಆಡಿಯೋ ಮಾಡ್ತಿದ್ದೀವಿ, ವೀಡಿಯೋ ಮಾಡ್ತಿದ್ದೀವಿ ಅಂದರೆ ಲೈಕ್ ಒಂದು ಸ್ಟಾರ್ಟಿಂಗು ಒಂದು ಎಂಡಿಂಗಲ್ಲಿ ಫೇಡ್ ಇನ್ ಫೇಡ್ ಔಟ್ ಅಂತ ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತ ಅಂದರೆ ಒಂದು ಡೆಫಿನೆಟ್ ಫಿನಿಶಿಂಗ್ ಅಂತ ಬರುತ್ತೆ. ಈಗ ಅಲ್ಲಿ ಆಪ್ಷನ್ ಇದೆ, ನಾನು ತೋರಿಸ್ತೀನಿ ನಿಮಗೆ. ಫಸ್ಟ್ ಇದನ್ನು ಫುಲ್ಲು ಸೊ ಇಲ್ಲಿ ತನಕ ಕೊಡೋಣ. ಓಕೆ, ಎಂಡಿಂಗ್ ತನಕ ಕೊಡೋಣ. ಸೊ ಈಗೇನು ಇಲ್ಲಿಗೆ ಆಯಿತಾ. ಸೊ ಇದನ್ನು ಕಟ್ ಮಾಡಿ. ಓಕೆ, ಟ್ರಿಮ್ ಮಾಡಿ. ಸೊ ಟ್ರಿಮ್ ಟು ರೈಟ್. ಓಕೆ, ಇದಾಯಿತಾ. ಸೊ ಇದಾಗಾದಮೇಲೆ ಸೊ ಇಲ್ಲಿ ನಾನಿವಾಗ ಯಾವ್ದಾದ್ರು ಆಡಿಯೋ ಸೆಲೆಕ್ಟ್ ಮಾಡ್ತೀನಿ. ಇದಕ್ಕೆ ಫೋಲ್ಡರ್ಸಲ್ಲಿ ಆಲ್ರೆಡಿ ನಾನು ಯೂಟ್ಯೂಬಿಂದ ಡೌನ್ಲೋಡ್ ಮಾಡ್ಕೊಂಡಿರೋದು ಎಷ್ಟೊಂದು ಆಡಿಯೋಸ್ ಇದೆ. ಸೊ ಯೂಟ್ಯೂಬಿಂದ ಹೆಂಗೆ ಡೌನ್ಲೋಡ್ ಮಾಡ್ಕೊಬೇಕಂತಲೂ ತೋರಿಸ್ತೀನಿ ನಿಮಗೆ. ಸೊ ಈಗ ನಾನು ಒಂದು ಆಲ್ರೆಡಿ ಶಿವನ್ ಸಾಂಗ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಇದು ಶಿವನ್ ಸಬ್ಲಿಮಲ್ ಅಲ್ಲ. ಸೊ ಈ ಸಾಂಗ್ನ ನಾನು ಇದಕ್ಕೆ ಆಡ್ ಮಾಡ್ತೀನಿ. ಓಕೆನಾ. ಸೊ ಅದು ನಿಮಗೆ ಕೇಳಿಸಲ್ಲ, ನನಗೆ ಗೊತ್ತು. ಬಿಕಾಸ್ ಇದರಲ್ಲಿ ಆಪ್ಷನ್ ನಾನು ಮಾತಾಡೋದಷ್ಟೇ ಕೇಳಿಸುತ್ತೆ ಅಂತ. ಸೊ ಇಲ್ಲಿ ಇದನ್ನು ಕಟ್ ಮಾಡ್ಕೊತೀನಿ. ಇಲ್ಲಿಗೆ 133ಗಲ್ಲ. ಸೊ ಇದನ್ನು ಟ್ರಿಮ್ ಮಾಡ್ಕೊತೀನಿ ನಾನು. ಸೊ ಈಗೇನು ಮಾಡಬೇಕು ಅಂತ ಅಂದರೆ ಈ ಆಪ್ಷನ್ಗೆ ಹೋಗಬೇಕು. ಇದರಲ್ಲಿ ಆಟೋ ಮಾಸ್ಟರ್ ವ್ಯಾಲ್ಯೂಮ್ ಅಂತ ಇರುತ್ತೆ, ಇದನ್ನು ಆನ್ ಮಾಡಬೇಕು. ಸೊ ಇಲ್ಲಿ ಆಡಿಯೋ ಫೇಡ್ ಇನ್, ಆಡಿಯೋ ಫೇಡ್ ಔಟ್ ಅಂತಿದೆ. ಯಾವಾಗ ಅಂದರೆ ಸ್ಟಾರ್ಟ್ ಆಗಬೇಕಾದ್ರೆ ಸ್ವಲ್ಪ ಆಡಿಯೋ ಲೈಕ್ ನಿಮಗೆ ಕೇಳಿಸಲ್ಲ, ಆ್ಯಂಡ್ ಎಂಡಿಂಗಲ್ಲೂ ಕೂಡ ಆಡಿಯೋ ಕೇಳಿಸಲ್ಲ. ಸೊ ಯಾಕೆ ನಾನು ಅಫರ್ಮೇಷನ್ ಆಡಿಯೋನ ಆಡ್ ಮಾಡಲಿಲ್ಲ ಅಂದರೆ, ಸೊ ಈ ಆಪ್ಷನ್ನ ನಾನು ಆನ್ ಕೊಟ್ಟಾಗ ಏನಾಗುತ್ತೆ, ಸೊ ಒಂದು ಇವಾಗ ಎಂಡ್ ಆಗಬೇಕಾದ್ರೆ ಆಡಿಯೋ ಫೇಡ್ ಔಟ್ ಅಂದರೆ ಇವಾಗ ಎಂಡ್ ಆಗ್ತಿರ್ಬೇಕಾದ್ರೆ ಸೊ ಹೋಗ್ತಾ 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 ವಾಯ್ಸ್ ಸ್ಲೋ ಆಗಿ ಎಂಡ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ಲೋಯಿಂದ ಸ್ವಲ್ಪ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಆಪ್ಷನ್ ಆನ್ ಮಾಡ್ತೀನಿ. ಆ್ಯಂಡ್ ವೀಡಿಯೋನೂ ಅಷ್ಟೇ. ವೀಡಿಯೋ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಈಗ ಲೈಕ್ ಒಂದು ಡೆಫಿನೆಟ್ ಪ್ರಾಪರ್ ಸ್ಟಾರ್ಟಿಂಗ್ ಮತ್ತು ಪ್ರಾಪರ್ ಎಂಡಿಂಗ್ ಅನ್ನೋದು ಇರಬೇಕು. ಸೊ ಅದಕ್ಕೆ ಈ ಆಪ್ಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈಗ ನೋಡಿ ಹೀಗೆ ಸ್ಟಾರ್ಟ್ ಆಗುತ್ತೆ ವೀಡಿಯೋ. ಸಪೋಸ್ ಏನಾದರೂ ನಾನು ಇದನ್ನು ಆಪ್ಷನ್ನ ಆಫ್ ಮಾಡಿದೆ, ವೀಡಿಯೋ ಫೇಡ್ ಇನ್ ಫೇಡ್ ಔಟ್ ಆಪ್ಷನ್ನ ಆಡ್ ಮಾಡಿದೆ ಅಂದರೆ ಸೊ ಇದು ಹೀಗೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಹೇಗಿದೆಯೋ ಹಾಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ವೀಡಿಯೋ ಫೇಡ್ ಇನ್ ಫೇಡ್ ಔಟ್ ಅಂದರೆ ಸ್ಟಾರ್ಟ್ ಆಗಬೇಕಾದ್ರೆ ಹೀಗೆ ಸ್ಟಾರ್ಟ್ ಆಗುತ್ತೆ, ಮತ್ತು ಎಂಡಿಂಗಲ್ಲಿ ತೋರಿಸ್ತೀನಿ. ಈ ಥರ ಒಂದು ಡೆಫಿನೆಟ್ ಎಂಡಿಂಗ್ ಇರುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತೀನಿ. ಆ್ಯಂಡ್ ಇದೇ ಸೇಮ್ ಆಡಿಯೋದಲ್ಲೂ ಕೂಡ. ಸೊ ಸ್ಟಾರ್ಟ್ ಆಗ್ತಿರ್ಬೇಕಾದ್ರೆ ಸ್ಲೋ ವಾಯ್ಸ್ನ ಸ್ಟಾರ್ಟ್ ಆಗಿ ಜೋರಾಗುತ್ತೆ, ಆ್ಯಂಡ್ ಎಂಡ್ ಆಗ್ತಿರ್ಬೇಕಾದ್ರೆ ವಾಯ್ಸ್ ಸ್ಲೋ ಆಗುತ್ತೆ. ಸೊ ಅಫರ್ಮೇಷನ್ಸ್ ಆಡ್ ಮಾಡಿದ್ರೆ ಸೊ ಸ್ಟಾರ್ಟಿಂಗ್ ಸೆಕೆಂಡ್ಸಲ್ಲಿರೋ ಅಫರ್ಮೇಷನ್ಸ್ ನಾನು ಸ್ಪೀಡ್ ಬೇರೆ ಮಾಡಿರ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಸೆಕೆಂಡ್ಸಲ್ಲಿರೋ ಅಫರ್ಮೇಷನ್ಸ್ ಹೋಗಿಬಿಡುತ್ತೆ. ಸೊ ಅದೇ ಉದ್ದೇಶಕ್ಕೆ ಫಸ್ಟ್ ಏನು ಮಾಡ್ತೀನಿ, ನಾನು ಇಲ್ಲಿ ಅಫರ್ಮೇಷನ್ಸ್ ಆಡ್ ಮಾಡಲ್ಲ. ಫಸ್ಟು ಈ ವಿಡಿಯೋನ ನಾನು ಡೌನ್ಲೋಡ್ ಮಾಡ್ಕೊತೀನಿ. ಓಕೆನಾ. ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊತೀನಿ ಫಸ್ಟು. ಸೊ ಈ ವಿಡಿಯೋ ಡೌನ್ಲೋಡ್ ಆದಮೇಲೆ ಇದೇ ವಿಡಿಯೋಕ್ಕೆ ಆ ಅಫರ್ಮೇಷನ್ಸ್ನ ಆಡ್ ಮಾಡ್ತೀನಿ. ಓಕೆ, ಆ ಪ್ರೊಸೆಸ್ನ ನಾನು ಆ ಸ್ಟೆಪ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆನಾ. ನಂದು ಚಾರ್ಜ್ ಬೇರೆ ಖಾಲಿ ಆಗ್ತಾ ಬಂದಿದೆ. ಓಕೆ ಇರಲಿ. ಓಕೆ, ಇದು ಆಗ್ತಾ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಪೇಷನ್ಸ್ ಇರಬೇಕು. ಎಸ್ಪೆಷಲಿ ಲಾಂಗ್ ವಿಡಿಯೋಸ್ ಇದ್ದರೆ ಅಂತೂ ನಿನ್ನ ಟೈಮ್ ತೊಗೊಳುತ್ತೆ.
ಸೊ ಅದಕ್ಕೆ ಟೈಮ್ ಕೊಡಿ. ಆ್ಯಂಡ್ ಎಸ್ ಇದಾದಮೇಲೆ ನಾನು ಹೇಗೆ ಯೂಟ್ಯೂಬಲ್ಲಿರುವಂಥ ಮ್ಯೂಸಿಕ್ ಡೌನ್ಲೋಡ್ ಮಾಡ್ಕೊಬೇಕಂತ ತೋರಿಸ್ಕೊಡ್ತೀನಿ. ಬಿಕಾಸ್ ನಾನು ಅದನ್ನೇ ನಾನು ಯೂಟ್ಯೂಬ್ ವೀಡಿಯೋಸೇ ಆಲ್ಮೋಸ್ಟ್ ಮ್ಯೂಸಿಕ್ ಎಲ್ಲ ನಾನು ಆ್ಯಂಬಿಯನ್ ಸಾಂಗ್ಸ್ ಬೇಕಂತ ಹೇಳಿ ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೊತೀನಿ. ಬಟ್ ಈ ಥರ ನಿಮಗೆ ಸಾಂಗ್ಸ್ ಬೇಕಂತ ಅಂದರೆ ನೀವು ಯೂಟ್ಯೂಬಲ್ಲಿ ಸಿಗೋವಂಥ ಆಡಿಯೋನೇ ಡೌನ್ಲೋಡ್ ಮಾಡ್ಕೊಬೇಕು. ಅದನ್ನು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅಂದರೆ ಸಬ್ಲಿಮಲ್ಗೆ ಬೇಕಲ್ವಾ, ಸೊ ಅದಕ್ಕೋಸ್ಕರ. ಸೊ ಜಸ್ಟ್ ವೆಯ್ಟ್ ಮಾಡ್ತಾ ಇದ್ದೀನಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತ. ಓಕೆ, ಈಗ ವಿಡಿಯೋ ಸೇವ್ ಆಗಿದೆ. ಓಕೆನಾ. ಸೊ ಈಗ ನಮ್ಮ ಕೆಲಸ ಏನಂತ ಅಂದರೆ, ಈಗ ವಿಡಿಯೋ ಸೇವ್ ಆಗಿದೆ, ಇದನ್ನು ಬಿಟ್ಬಿಡಿ, ಕ್ರಿಯೇಟ್ ನ್ಯೂ ಅಂತ ಕೊಟ್ಟು ಏನೋ ಒಂದು ALS ಅಂತ ಕೊಡ್ತೀನಿ, ಬಿಕಾಸ್ ನಾನು ಶಾರ್ಟ್ ಫಾರ್ಮಲ್ಲಿ ಹಾಕೋಣ. ಸೊ ಕ್ರಿಯೇಟ್. ಓಕೆ, ಈಗ ವಿಡಿಯೋ ಆಲ್ರೆಡಿ ಡೌನ್ಲೋಡ್ ಆಗಿದೆ, ನಾವು ಆವಾಗಲೇ ಮಾಡಿದ್ದು. ಸೊ ಈ ವಿಡಿಯೋಕ್ಕೆ ಒಂದು ಡೆಫಿನೆಟ್ ಎಂಡಿಂಗ್ ಇದೆ. ಓಕೆನಾ. ಸೊ ಇಲ್ಲಿ ಮತ್ತೇನು ಇವಾಗ ಅಫರ್ಮೇಷನ್ಸ್ ಹಾಕಿರ್ತೀರಲ್ಲ, ಇವಾಗ ಏನು ಟರ್ನ್ ಆನ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಿ, ಬಿಕಾಸ್ ಆಲ್ರೆಡಿ ನಮಗೆ ಇದಿದೆ. ಈಗ ಸ್ಪೀಡ್ ಆಡಿಯೋಕ್ಕೆ ಹೋಗೋದು, ಅಫರ್ಮೇಷನ್ ಯಾವುದಿತ್ತಲ್ಲ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದು ಅದನ್ನು ಹಾಕಿ ಅಷ್ಟೇ. ಓಕೆ, ಇಲ್ಲಿ ಏನು ಆಡಿಯೋ ಫೇಡ್ ಔಟು, ಆಡಿಯೋ ಫೇಡ್ ಇನ್ನು ಎಲ್ಲ ಆಪ್ಷನ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಈಗ ಏನು ಮಾಡಬೇಕಂತ ಅಂದರೆ, ಇವಾಗ ಇದನ್ನು ಕೊಟ್ಟರೆ ಅಲ್ವಾ, ಇವಾಗ ವಾಲ್ಯೂಮ್ನ ಕಡಿಮೆ ಮಾಡಬೇಕು ಅಫರ್ಮೇಷನ್ಸಲ್ಲಿ. ನಾನು ಇದನ್ನು 25 ಇಡ್ತೀನಿ, ಬಿಕಾಸ್ ನಾನೆಲ್ಲ ಆಲ್ಮೋಸ್ಟ್ ಇದೇ ರೇಂಜಿಗೆ ಇಡೋದು. 25 ಇಡ್ತೀನಿ ಅಥವಾ 21 ಅಂತೂ ಇಡ್ತೀನಿ. ಓಕೆ, ಸೊ ಈ ರೇಂಜಿಗೆ ಇಡಿ. ಓಕೆ, ಆ್ಯಂಡ್ ಪ್ಲೇ ಮಾಡಿ. ಸೊ ಓಕೆನಾ. ಸೊ ನಂಗೆ ಗೊತ್ತು ಆಡಿಯೋ ಕೇಳಿಸ್ತಿಲ್ಲ ನಿಮಗಿಲ್ಲ ಅಂತ, ಬಿಕಾಸ್ ಯಾಕೆಂದರೆ ಇದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಿರೋದಲ್ವ, ಸೊ ಅದಕ್ಕೆ. ಸೊ ಈಗ ಫೈನಲಿ ಸಬ್ಲಿಮಲ್ ರೆಡಿ. ಸೊ ಇದನ್ನು ಎಕ್ಸ್ಪೋರ್ಟ್ ಮಾಡಿಕೊಂಡು ಸೇವ್ ಕೊಟ್ಟು ಡೈಲಿ ಕೇಳಿ. ಓಕೆ, ಇವಾಗ ಸೇವ್ ಕೊಡಿ. ಸೊ ಡೈಲಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಡೈಲಿ 5 ಟೈಮ್ಸ್ ಕೇಳಿ. ಆ್ಯಂಡ್ ಇದು ಎಕ್ಸ್ಪೋರ್ಟ್ ಆಗುತ್ತೆ. ಆ್ಯಕ್ಚುಲಿ ಆ್ಯಪ್ನ ಬ್ಯಾಕ್ ಮಾಡೋಂಗಿಲ್ಲ ಎಕ್ಸ್ಪೋರ್ಟ್ ಆಗಬೇಕಾದ್ರೆ, ಯಾಕೆಂದರೆ ಇದನ್ನು ನೀವು ಬ್ಯಾಕ್ ಮಾಡಿದ್ರೆ ಮಧ್ಯಕ್ಕೆ ಸ್ಟಾಪ್ ಆಗುತ್ತೆ. ನನಗೆ ಗೊತ್ತಿಲ್ಲ, ಮೇ ಬಿ ಕೈನ್ ಮಾಸ್ಟರ್ ಅಪ್ಗ್ರೇಡ್ ಮಾಡ್ಕೊಂಡಿರೋರಿಗೆ ಹಾಗಾಗಲ್ಲ ಅಂತ ಅನಿಸುತ್ತೆ. ಬಟ್ ನಂದು ಅಪ್ಡೇಟ್ ಕೊಟ್ಟಿಲ್ಲ ನಾನು, ಯಾಕೆ ಅಂತಂದರೆ ಕೊಟ್ಟರೆ ನನಗೆ ಕೈನ್ ಮಾಸ್ಟರ್ ವಾಟರ್ ಮಾರ್ಕ್ ನಾನು ಎಲ್ಲ ವೀಡಿಯೋಸ್ಗೂ ಇರಲ್ಲ. ಬಟ್ ನಾನೇನಾದರೂ ಅಪ್ಡೇಟ್ ಕೊಟ್ಟರೆ ಗ್ಯಾರಂಟಿ ವಾಟರ್ ಮಾರ್ಕ್ ಬರುತ್ತೆ. ಅದೊಂದು ವಿಷಯಕ್ಕೆ ನಾನು ಅಪ್ಡೇಟ್ ಕೊಡಲ್ಲ. ಆ್ಯಂಡ್ ಪ್ಲೇಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಅಂತೂ ಮಾಡಿಲ್ಲ ಇದುವರೆಗೂ, ಬಿಕಾಸ್ ನಂಗೆ ವಾಟರ್ ಮಾರ್ಕ್ ಬೇಡ. ಕೈನ್ ಮಾಸ್ಟರ್ ಎಲ್ಲ ವೀಡಿಯೋಸಲ್ಲೂ ಕೈನ್ ಮಾಸ್ಟರ್ ಅಂತ ಇದ್ರೆ ನೋಡೋಕ್ಕೆ ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಫ್ರೀಯಾಗಿ ಅದು ಒಂದು ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದು, ಕೈನ್ ಮಾಸ್ಟರ್ ಫ್ರೀ ವರ್ಷನ್ನ. AC ಮಾರ್ಕೆಟ್ ಅಂತ ಒಂದು ಆ್ಯಪ್ ಇತ್ತು, ಅದರಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದು ಫ್ರೀ ವರ್ಷನ್ ಬೇಕಂತ. ಇದಕ್ಕೆ ಮತ್ತೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳೋ ಎಲ್ಲ ಸೀನ್ ಇಲ್ಲ. ಅದಕ್ಕೋಸ್ಕರ ನಾನು ಅಪ್ಡೇಟ್ ಕೊಟ್ಟಿಲ್ಲ. ಬಟ್ ನಮ್ದು ಹೇಗೋ ಗೊತ್ತಿಲ್ಲ. ಬಟ್ ಬ್ಯಾಕ್ ಮಾಡಿದ್ರೆ ಅಂತೂ ನಂದಂತೂ ನಿತ್ಯ ಬಿಡುತ್ತೆ, ಎಕ್ಸ್ಪೋರ್ಟ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಇದು ಎಕ್ಸ್ಪೋರ್ಟ್ ಆಗೋ ತನಕ ಕಾಯ್ತಾ ಇದ್ದೀನಿ. ಸೊ ಇದಾದಮೇಲೆ ನಮಗೆ ಹೇಗೆ ಯೂಟ್ಯೂಬಲ್ಲಿರುವಂಥ ಆಡಿಯೋನ ಡೌನ್ಲೋಡ್ ಮಾಡ್ಕೊಬೇಕಂತ ತೋರಿಸ್ತೀನಿ. ಓಕೆನಾ. ಎಸ್, ಇಟ್ಸ್ ಡೌನ್ಲೋಡ್ ಆಯಿತು. ನಿನ್ನ ತೋರಿಸ್ಬೇಕಂತ ಅಂದರೆ ಆ್ಯಕ್ಚುಲಿ ಓಕೆ 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 ಈ ಥರ ಆಗಿದೆ. ಸೊ ಈಗ ನಾನು ಯೂಟ್ಯೂಬಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಬೇರೆ ಯಾವುದಾದ್ರು ಆ್ಯಪ್ಸ್ ಇದೆ, ಜಸ್ಟ್ ಇಗ್ನೋರ್ ಮಾಡಿ. ಓಕೆ, ಯೂಟ್ಯೂಬಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು. ಓಕೆನಾ. ಸೊ ನಾನು ಆಲ್ರೆಡಿ ಆಡಿಯೋಸ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ವಾಚ್ ಲೇಟರ್ ಅಂತ ಹೇಳ್ಬಿಟ್ಟು ಇದು ಯಾವುದೋ ಒಂದು ಸಾಂಗ್ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಜಸ್ಟ್ ನಾನು ತೋರಿಸ್ತಾ ಇರೋದು ಸ್ಯಾಂಪಲ್ಗಷ್ಟೇ. ನಾನು ಆ್ಯಕ್ಚುಲಿ ಅದು ಸಬ್ಲಿಮಲ್ಗೆ ಬೇಕಂತ ಈ ಸಾಂಗ್ನ ಆಲ್ರೆಡಿ ವಾಚ್ ಲೇಟರ್ಗೆ ಹಾಕ್ಕೊಂಡಿದ್ದೆ. ಸೊ ಶೇರ್ ಅಂತಿರುತ್ತೆ, ಕಾಪಿ ಲಿಂಕ್ ಕೊಡಿ. ಇಟ್ಸ್ ಓಕೆ. ಇದು ಸಾಂಗು ನಂಗೆ ಇದು ಬೇಕಂತ ಹೇಳಿಬಿಟ್ಟು ಕಾಪಿ ಲಿಂಕ್ ಕೊಡಿ. ಕೊಟ್ಟಾದಮೇಲೆ ಜಸ್ಟ್ ಸೇಮ್ ಕ್ರೋಮ್ಗೆ ಹೋಗಿ. ಆ್ಯಕ್ಚುಲಿ ಪಿಂಟ್ರೆಸ್ಟ್ ವಿಡಿಯೋ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬೋದು. ಬಟ್ ಯೂಟ್ಯೂಬಿಂದು ಸ್ವಲ್ಪ ಬಗ್ಸ್ ಜಾಸ್ತಿ. ಓಕೆ, ಸ್ವಲ್ಪ ಟಾರ್ಚರ್ ಕೊಡುತ್ತೆ ಡೌನ್ಲೋಡ್ ಮಾಡೋದಕ್ಕೆ, ಇರಿಟೇಟ್ ಆಗುತ್ತೆ ನನಗಂತೂ ಇದನ್ನು ಡೌನ್ಲೋಡ್ ಮಾಡ್ತಿರ್ಬೇಕಾದ್ರೆ. ಬಟ್ ಆ್ಯಕ್ಚುಲಿ ಓಕೆ, ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದಲ್ಲ ಅಂತ ಜಸ್ಟ್ ನಿಮಗೆ ತೋರಿಸ್ತಾ ಇರೋದು.
ಸೊ ಓಕೆ, ಈಗ ಬಂತಾ? ಈಗ ನಾನು ಆ್ಯಕ್ಚುಲಿ ಇದನ್ನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಆಡಿಯೋ ಬೇಕಂತ. ನೋಡಿ ಈ ಥರ ಪ್ರಾಬ್ಲಮ್ ಕೊಡೋದು ಮಧ್ಯದಲ್ಲಿ, ಅಲ್ಲಿ ಇಲ್ಲಿ ಹೋಗೋದು. ನಾನೊಂದು ಕಡೆ ನಾನೊಂದು ಇದು ಮಾಡಿದ್ರೆ ಅದೊಂದು ಇದಾಗುತ್ತೆ, ಕೇಳೋದೇ ಇಲ್ಲ ಮಾತಂತೂ, ಆ ರೇಂಜಿಗೆ ಇದಾಗುತ್ತೆ. ಆ್ಯಕ್ಚುಲಿ ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಬಟ್ ನಿಮಗೆ ತೋರಿಸ್ತಿರೋದು. ನೀವು ಇದರಲ್ಲಿ ವೀಡಿಯೋ ಬೇಕಿದ್ದರೂ ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಿ ನೋಡಿ ವೀಡಿಯೋ ಅಂತ ಇದೆ, ಇದರಲ್ಲಿ 720ಗೆ ಡೌನ್ಲೋಡ್ ಕೊಡಿ, ಬಿಕಾಸ್ 1080 ಈ ಥರ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಬರ್ತಿರುತ್ತೆ. 1080ಗೆ ಹೋಗ್ತಿದ್ರೆ ನೋಡಿ. ಆಡಿಯೋಕ್ಕೆ ಬನ್ನಿ. ನೋಡಿ ಎಷ್ಟು ಸತಿ ಯೂಟ್ಯೂಬಿಗೆ ಹೋಗುತ್ತೆ, ಕ್ಲಿಕ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ನನಗೆ ಇಷ್ಟನೇ ಆಗಲ್ಲ. ಅದಕ್ಕೆ ನಾನು ಜಾಸ್ತಿ ಯೂಟ್ಯೂಬಲ್ಲಿ ಅದು ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಇರಿಟೇಟಿಂಗ್ ಅಂತ, ಸಖತ್ ಇರಿಟೇಟ್ ಕೊಡುತ್ತೆ ಎಷ್ಟು ಅಂದರೆ. ಬಟ್ ನಂಗೆ ಗೊತ್ತಿರೋದು ಇದೊಂದೇ ವೇ, ಅಂದರೆ ಡೌನ್ಲೋಡ್ ಮಾಡೋಕ್ಕೆ ನಂಗೆ ಗೊತ್ತಿರೋದು ಇದೊಂದೇ ವೇ. ಸೊ ನಿಮ್ಗೆ ತೋರಿಸಿದ್ದೀನಿ, ಡೌನ್ಲೋಡ್ ಕೊಡಿ. ಸೊ ಮಧ್ಯದಲ್ಲಿ ಈ ಥರ ಬರುತ್ತೆ, ಬಟ್ 1-2-3 ಸತಿ ಅದಕ್ಕೆ ಲೈಕ್ ಟ್ಯೂಬ್ಲೈಟ್ ಥರ ಆಡುತ್ತೆ ಗ್ಯಾರಂಟಿ. 1-2-3 ಸತಿ ಈ ಥರ ಅದ್ರ ಮೇಲೆ ನೋಡಿ. ಇದ್ರ ಮೇಲೆ ಪ್ರೆಸ್ ಕೊಡಿ, ಈ ಥರ ಬರುತ್ತೆ. ಸೊ ಇದ್ರ ಮೇಲೆ ಡೌನ್ಲೋಡ್ MP3 ಅಂತ ಕೊಡಿ. ಸೊ ಅಷ್ಟೇ, ಇಟ್ಸ್ ಸಿಂಪಲ್. ಅಲ್ಲಿ ಡೌನ್ಲೋಡ್ MP3 ಅಂತ ಕೊಟ್ಟರೆ ಇಲ್ಲಿ ಮೇಲ್ಗಡೆ ಬರುತ್ತೆ ಡೌನ್ಲೋಡಿಂಗ್ ಅಂತ. ಆ್ಯಕ್ಚುಲಿ ಇದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ಮತ್ತೆ ಡೌನ್ಲೋಡ್ ಮಾಡಬೇಕಂತ ಕೇಳ್ತಿದ್ದೆ. ಬಟ್ ನೀವು ಡೌನ್ಲೋಡ್ ಕೊಡಿ, ಡೌನ್ಲೋಡಿ ಅಂತ ನಾನು ಆ್ಯಕ್ಚುಲಿ ತೋರಿಸ್ತೀನಿ ನಿಮಗೆ ಅಷ್ಟೇ. ನೋಡಿ ಈ ಥರ ಡೌನ್ಲೋಡಿಂಗ್ ಫೈಲ್ ಅಂತ ಬರುತ್ತೆ, ಫೈಲ್ ಡೌನ್ಲೋಡ್ ಇಷ್ಟೇ. ಸೊ ಇಷ್ಟು ಸಿಂಪಲ್. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಹಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಆ್ಯಂಡ್ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಅರ್ಥ ಆಗಿಲ್ಲ ಅಂತ ಅಂದರೆ ನಿಮ್ಮ ಡೌಟ್ಸ್ನ ಕೇಳ್ಬೋದು. ಆ್ಯಂಡ್ ಸಾರಿ, ಏನಾದರೂ ಬ್ಯಾಕ್ಗ್ರೌಂಡ್ ನಾಯ್ಸಸ್ ಕೇಳಿಸಿದ್ರೆ, ಡಿಸ್ಟರ್ಬೆನ್ಸ್ ಇದ್ದರೆ ನಾನೇನೂ ಮಾಡೋಕ್ಕಾಗಲ್ಲ. ಲೈಕ್ ನಿನ್ನ ಕ್ಲಾರಿಟಿಯಾಗಿ ಮಾಡಬೇಕಂತ ಅಂದ್ಕೊತೀನಿ. ಬಟ್ ಏನೋ ಐ ಹೋಪ್ ನಿಮಗಿದು ಅರ್ಥ ಆಗಿದರೆ ಸಾಕು. ನನ್ನ ಇಂಟೆನ್ಷನ್ ನಿಮ್ಗೆ ಇದನ್ನು ಅರ್ಥ ಮಾಡಿಸೋದು ಅಷ್ಟೇ. ಅದಕ್ಕೋಸ್ಕರ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಿದ್ದೀನಿ. ಇಟ್ಸ್ ಓಕೆ, ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ. ಹೆಂಗೆಂಗೋ ಹೇಳ್ಬಿಡ್ಬೋದು ಬಾಯಲ್ಲಿ ಹಿಂಗೆ ಮಾಡಿ ಅಂತ, ಬಟ್ ಅದು ಯಾರಿಗೂ ಅರ್ಥ ಆಗೋಲ್ಲ. ಸೊ ಅದಕ್ಕೋಸ್ಕರ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದರಲ್ಲೇ ವಾಯ್ಸ್ನ ಕೂಡ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮತ್ತು 2 ಸತಿ ಸರಿ ಆಗೋಲ್ಲ ಅಂತ. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ. ವಿಡಿಯೋ ಇಷ್ಟ ಆಗಿದೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.